ರೀ ಬೇಡ ರೀ. ಹೆತ್ತ ತಾಯಿನ ಕಳ್ಕೊಂಡು ವಿಜಿ ಈಗ ನಿಮ್ಮನ್ನು ಕಳ್ಕೋಬೇಕಾ? ನಾನು ಒಂಟಿ ಆಗ್ಬೇಕಾ? ಬೇಡ ರೀ ಪ್ಲೀಸ್, ಇದನ್ನೆಲ್ಲ ನಿಲ್ಲಿಸ್ಬಿಡಿ ಪ್ಲೀಸ್ ರೀ. ಈ ಮದುವೆ ಬೇಡ ರೀ, ಬೇಡ. ತಂಗಿ, ಅದೇನು ನಟನೇನಮ್ಮ ನಿಂದು. ನಿನ್ನ ಈ ಭಾವೋದ್ವೇಗ ನೋಡಿ ಬಾಬಾಜಿ ಗೀತಾ ವಿಜಿ ಮದುವೆ ಕೆಂಪು ಬಾವುಟ ತೋರಿಸ್ತಾರೆ. ಭಾನು, ನೀನು ಸಮಾಧಾನ ಮಾಡ್ಕೋ. ಅಲ್ಲ, ನೀನು ಇದನ್ನೆಲ್ಲ ನಂಬ್ತೀಯಾ? ಇಲ್ಲ ರೀ, ನಂಬೋಕ್ಕಾಗ್ತಿಲ್ಲ. ನನ್ನ ಕೈಲೂ ನಂಬೋಕ್ಕಾಗ್ತಿಲ್ಲ. ಆದರೆ ಇಂಥ ವಿಷಯದಲ್ಲಿ ಚಾನ್ಸ್ ತಗೊಳೋದಕ್ಕಾಗುತ್ತಾ ಹೇಳಿ? ಅದು ದೊಡ್ಡಣ್ಣ ಹೇಳಿದಾನೆ ಅಂದಮೇಲೆ ಅದು ಸರಿಯಾಗಿ ಇರುತ್ತೆ ರೀ. ಇವನು ದೊಡ್ಡಣ್ಣ ಅಲ್ಲ, ದೊಡ್ಡಣ್ಣ. ಅವನು ಹೇಳ್ತಾ ಇರೋದೇನು? ಗೀತಾದು ಮೂಲ ನಕ್ಷತ್ರ, ಅವಳಿಗೆ ಮನೆ ಸೊಸೆ ಆದ್ರೆ ಈ ಮನೆ ಮಾವನ್ಗೆ ತೊಂದರೆ ಆಗುತ್ತೆ ಅಂತ. ಅಂದ್ರೆ ನಾನು ಗೊಟ್ಟಕ್ಕಂತೀನಿ ಅಂತ ತಾನೆ? ಭಾನು, ಇವನ್ ಹೇಳಿದ್ದನ್ನ ಕೇಳಿ ನೀನು ಗಾಬರಿ ಆಗಿದೆಯಲ್ಲ, ನಿನ್ ಬುದ್ಧಿಗೆ ಏನಾಗಿದೆ? ಗೀತಾ ಈಗಾಗಲೇ ಈ ಮನೆ ಸೊಸೆ ಆಗಿಲ್ವಾ? ವಿಜಿ ಗೀತಾ ಮದುವೆ ಈಗಾಗಲೇ ಆಗಿಲ್ವಾ? ಇವನ್ ಹೇಳ್ದಂಗೆ ಏನಾದರೂ ಆಗಿದ್ದಿದ್ರೆ ನಂದು ಆಲ್ರೆಡಿ 1 ವರ್ಷ ತಿಥಿ ಆಗ್ಬೇಕಾಗಿದೆ. ನಿನ್ನ ದೊಡ್ಡಣ್ಣಂಗೆ ಹೇಳು, ಆಗ್ತಾ ಇರೋದು ಮರು ಮದುವೆ ಅಂತ. ಜಾತಕ ಭವಿಷ್ಯ ಎಲ್ಲ ಹೇಳಕ್ ಬರುತ್ತೆ ಅಂತ ಬಾಯಿಗೆ ಬಂದಿದ್ದನ್ನೆಲ್ಲ ಹೇಳೋದಲ್ಲ. ಅದ್ರಲ್ಲಿ ಅರ್ಥ ಇರಬೇಕು, ಸತ್ಯನೂ ಇರಬೇಕು. ನೀ ನಂಬಲ್ಲ ಅಂದ್ಯಲ್ಲ, ಅದು ಸರಿಯಾಗೇ ಇದೆ. ಇಂಥದ್ದನ್ನೆಲ್ಲ ನಂಬಲೂಬಾರ್ದು. ನಮಸ್ಕಾರ ಪುರೋಹಿತರೆ. ದೊಡ್ಡಣ್ಣ, ಇಂಥ ಡಬ್ಬ ಐಡಿಯಾಗಳನ್ನ ಕೊಟ್ಟು ನನ್ನ ಜೀವ ಯಾಕೆ ತಿಂತೀಯಾ? ಸುಮ್ಮನೆ ನನ್ನ ಎನರ್ಜಿ ಎಲ್ಲ ವೇಸ್ಟ್ ಆಯ್ತು. ನಿಮ್ಮನ್ನೆಲ್ಲ ನಂಬ್ಕೊಂಡು ನನ್ನ ಜೀವನಾನೇ ಫ್ಲಾಪ್ ಆಗ್ತಿದೆ. ಫ್ಲಾಪ್ ಆಗಿದ್ದು ಪ್ಲಾನ್ ಅಷ್ಟೇ, ಜೀವನ ಅಲ್ವಲ್ಲ. ಪ್ಲಾನ್ ಎ ಫ್ಲಾಪ್ ಆದ್ರೇನಂತೆ, ಪ್ಲಾನ್ ಬಿ ಇದೆಯಲ್ಲ. ಏನದು? ಅಪ್ಪ, ವಿಜಯ್ ಮತ್ತೆ ಗೀತಾ ಮದುವೆ ಸುಸೂತ್ರವಾಗಾಯ್ತು. ಕಂಗ್ರಾಟ್ಸ್ ಅಪ್ಪ. ಮುಗಿತೇನಪ್ಪ ನಿಮ್ದೆಲ್ಲ? ಏನ್ರೋ ಇದು, ಇಂಥ ಸರ್ಪ್ರೈಸ್ ಕೊಡ್ತೀರಂತ ನಾನು ಅನ್ಕೊಂಡಿರ್ಲಿಲ್ಲ. ನಿಮ್ ಡ್ಯಾಡಿ ಹತ್ರ ಮದ್ವೆ ಮಾತುಕತೆ ಆಗಿದೆ ಅಂದ್ಮೇಲೆ ನಿಮ್ ಮದ್ವೆನ ನಾವು ತಾನೇ ಮಾಡಿಸ್ಬೇಕು. ಓ, ತಾವಾಗ್ಲೇ ಡಂಗೂರ ಸಾರ್ಬಿಟ್ಟಿದ್ದೀರೋ? ನೋವನ್ನ ಬಚ್ಚಿಟ್ಕೊಬೋದು, ಆದ್ರೆ ಖುಷಿನ ಬಚ್ಚಿಟ್ಕೊಳಕ್ ಆಗಲ್ಲ ಗೀತಾ. ಅಲ್ಲ ಕಣ್ರು, ಇಡೀ ಜಗತ್ತಲ್ಲಿ ನೀವೇ ಮೊದ್ಲನ್ಸುತ್ತೆ ಗಂಡ ಹೆಂಡತಿ ಇಬ್ರು ಪ್ರೀತಿ ಮಾಡಿ ಮತ್ತೆ ಮದ್ವೆ ಆಗ್ತಾರವ್ರು. ಆಗ್ತಿರೋ ಮದ್ವೆ ಒಂದಲ್ಲ 3 ಆಗ ಗೀತಾ ಮಾಡ್ಕೊಂಡಿರೋ ಸುಳ್ಳು ಮದ್ವೆ. ಇವಾಗ ನಾವೆಲ್ಲ ಸೇರಿ ಮಾಡಿರೋದು ಮದ್ವೆ. ಇನ್ನಿವ್ರ ಮನೆಯವ್ರು ಮಾಡೋ ನಿಜವಾದ ಮದ್ವೆ. ಒಂದ್ ನಿಮಿಷ. ಈಗ ಮದ್ವೆ ಎಲ್ಲ ಆಗೋಯ್ತು. ವಿಜಿ, ಈಗ ನಿನ್ನ ಹನ್ಮೂನ್ಗೆ ಎಲ್ಲಿ ಹೋಗ್ತೀಯಾ? ಏ ದಡ್ಡ, ಹನಿಮೂನ್ನ ಈ ತರ ಸುಳ್ಳಾಗಿ ಮಾಡ್ಕೊಡಕ್ ಆಗಲ್ಲ ಕಣ. ಲೋ, ಮರ್ತೇ ಬಿಟ್ಟಿದ್ವಲ್ಲೋ, ಮದುಮಕ್ಕಳಿಗೆ ನಾವು ಉಡುಗೊರೆನೇ ಕೊಟ್ಟಿಲ್ಲ. ಏನ್ ಹುಡುಗರೆ? ಇನ್ನೇನ್ ಅನ್ಕೋದಿದ್ಯೋ? ಸಂತೋಷದ ಓಕಳಿ ಆಡೋ ಸಮಯ, ಬದುಕು ಬಣ್ಣವಾಗೋ ಸಮಯ. ಇವಾಗೇನು, ನೀವು ಕಲರ್ ಹಾಕ್ಬೇಕು ತಾನೆ?
ಆಯ್ತು, ಒಂದ್ ನಿಮಿಷ ಆರಾಮಿಸ್ಬಿಡ್ತೇನೆ. ಹಾಕಲ್ಲ. ಏ ಪ್ರಿನ್ಸಿಪಲ್ ನಮಸ್ತೆ ಸರ್. ಪ್ರಿನ್ಸಿಪಲ್ ಸರ್ ನಮಸ್ಕಾರ ಸರ್. ಸರ್ ಸಾರಿ ಸರ್. ಪರವಾಗಿಲ್ಲ ಮೇಡಮ್. ಮೇಡಮ್ಮ ಸರ್, ನನ್ನನ್ನು ಯಾಕೆ ಮೇಡಮ್ ಅಂತ ಕರಿತಿದ್ದೀರಾ? ವಿಷಯ ಗೊತ್ತಾಯ್ತು. ಇಷ್ಟ ದಿನ ವಿಜಯ್ ನಿಮ್ ಗಂಡ ಆದ್ರೂ ಗಂಡ ಅಲ್ಲ ಅಂತಿದ್ರಿ, ಆದ್ರೀಗ ಅವರನ್ನೇ ಅದ್ದೂರಿಯಾಗಿ ಮದ್ವೆ ಆಗ್ತಿದ್ದೀರಾ? ಸರ್, ಆದ್ರೆ ಅದಕ್ಕೂ ನನ್ನ ಮೇಡಮ್ ಅಂತ ಕರೆಯೋದಕ್ಕೂ ಏನ್ ಸಂಬಂಧ ಸರ್? ವಿಜಯ್ ಸರ್ ಈ ಕಾಲೇಜ್ ಓನರು. ಇನ್ ಮುಂದೆ ಅಧಿಕೃತವಾಗಿ ನೀವು ಅವ್ರ ಹೆಂಡತಿ ಅಂದ್ಮೇಲೆ ಈ ಕಾಲೇಜ್ಗೆ ಯಜಮಾನಿ ನೀವೇ ಅಲ್ವಾ? ಇಷ್ಟೆಲ್ಲ ಗೊತ್ತಿದ್ದು ನಿಮ್ಮನ್ನ ಗೀತಾ, ಹೋಗು, ಬಾ ಅಂತ ಏಕವಚನದಲ್ಲಿ ಹೇಗೆ ಕರೆಯೋದು ಮೇಡಮ್? ಸರ್ ಒಳ್ಳೇದಾಗ್ಲಿ ಮೇಡಮ್, ಒಳ್ಳೇದಾಗ್ಲಿ. ನೀವು ಬಂದು ಗುದ್ದಿದ್ರಾ? ಸಾರಿ ಸರ್, ಸಾರಿ. ಇರ್ಲಿ, ಓಕೆ, ಕ್ಯಾರಿಯನ್. ಗೀತಾ, ಇಲ್ಲಿ ಯಾಕೆ ನಿಂತಿದ್ಯಾ? ಅವ್ರು ಹಿಂದೆನೆ ಬರ್ತಿದಾರ. ಅವ್ರು ಹಾಕೋ ಬಣ್ಣದಿಂದ ತಪ್ಪಿಸ್ಕೊಂಡ್ ಬಂದೆ ಗೊತ್ತಾ? ಬಾ ಹೋಗೋಣ ಬಾ. ವಿಜಿ, ಒಂದ್ ನಿಮಿಷ. ಏನೇನು ನಾವ್ ಮದ್ವೆ ಆಗೋ ವಿಚಾರನ ಇಡೀ ಕಾಲೇಜ್ಗೆ ಟಾಮ್ ಮಾಡಿದ್ಯಾ? ಓ ಅದು ನಮ್ ತರ್ಲೆ ಫ್ರೆಂಡ್ಸ್ ಕೆಲ್ಸ. ಆದ್ರೂ ಒಂಥರ ಚೆನ್ನಾಗಿದ್ಯಲ್ಲ. ಎಲ್ರು ಬಂದು ನನ್ನ ಹತ್ರ ಹೌದಾ ನಿಮ್ ಮದ್ವೆ ಅಂತೆ ಯಾವಾಗ ಅಂತ ಕೇಳ್ತಾರೆ. ಎಷ್ಟು ಚೆನ್ನಾಗಿದ್ಯಲ್ಲ. ಅಯ್ಯೋ, ಏನ್ ಚೆನ್ನಾಗಿದೆ ವಿಜಿ. ನಮ್ ಲೆಕ್ಚರರು ನನ್ನ ಮೇಡಮ್ ಅಂತ ಕರೆಕ್ ಶುರು ಮಾಡಿದ್ದಾರೆ. ನಾನಿನ್ನ ಮದ್ವೆ ಆದ್ರೆ ಈ ಕಾಲೇಜ್ ಯಜಮಾನಿ ಅಂತೆ ನಾನು. ಹಾ, ನಿಜ ಅಲ್ವಾ ಅವ್ರು ಹೇಳಿದ್ದು? ನನ್ ಮದ್ವೆ ಆದ ಕ್ಷಣದಿಂದ ನಂದು ಅಂತ ಏನೇ ನಿಜ ಅದಕ್ಕೆಲ್ಲ ನೀನೇ ಯಜಮಾನಿ ಅಲ್ವಾ ಗೀತಾ? ಅಯ್ಯೋ ಗೀತಾ, ಇಲ್ಲೇ ಇದ್ರೆ ಬಣ್ಣದಲ್ಲಿ ನಮ್ಮನ್ನ ಮುಚ್ಚಿಬಿಡ್ತಾರೆ. ನಡಿ ಹೋಗೋಣ ಬಾ. ರಾಯ್ರೆ, ಇನ್ನೊಂದು ವಾರದಲ್ಲಿ ಅಂದರೆ ಮುಂದಿನ ಶುಕ್ರವಾರ ಒಳ್ಳೆ ಮುಹೂರ್ತ ಇದೆ. ಒಂದು ವಾರದಲ್ಲ, ತುಂಬಾ ಬೇಗ ಆಯ್ತು. ಶುಭಸ್ಯ ಶೀಘ್ರಂ, ಒಳ್ಳೇದಲ್ವೇ? ಆದ್ರೆ ನಾವು ಮದುವೆನ ಬಹಳ ಅದ್ದೂರಿಯಾಗಿ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಮದುವೆಗೆ ಆದ ಬಹಳಷ್ಟು ತಯಾರಿಗಳಿರುತ್ತೆ. ನೀವು ಇಷ್ಟು ಹತ್ತಿರದಲ್ಲಿ ಮುಹೂರ್ತ ಇಟ್ಕೊಂಡ್ರೆ ಅವಸರದಲ್ಲಿ ನಾವು ಯಾವ ಕೆಲಸನೂ ಸರಿಯಾಗಿ ಮಾಡೋಕ್ಕಾಗೋದಿಲ್ಲ. ಆದ್ರಿಂದ ಬೇರೆ ಯಾವ್ದಾನ ಮುಹೂರ್ತ ಇದೆಯಾ ಅಂತ ಸ್ವಲ್ಪ ನೋಡಿ. ರೀ, ಹೀಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಈ ಮದುವೆ ಬೇಕಾ? ಏನು ಕೇಳ್ತಾ ಇದೀಯ ನೀನು? ವಿಜಯ್ ಕೇಳಿದ್ದಕ್ಕೆ ತಾನೇ ನಾವು ಒಪ್ಕೊಂಡಿದ್ದು, ಪುರೋಹಿತರನ್ನ ಕರೆಸಿದ್ದು. ಅಲ್ಲ, ಮದುವೆ ಆಗಿದೆಯಲ್ಲ. ಬಾನು, ಮದುವೆ ಆಗಿರೋ ವಿಷಯ ಗೊತ್ತು, ಆದ್ರೆ ಅದ್ದೂರಿಯಾಗಿ ಆಗ್ಬೇಕಲ್ವಾ? ಹಾಗಲ್ಲ ರೀ, ವಿಜಿ ಇನ್ನೂ ಓದಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ಸೆಟ್ಲ್ ಆಗಬೇಕು. ಈಗಲೇ ಮದುವೆ? ಬಾನು, ವಿಜಿ ಗೀತಾನ ಮದುವೆ ಆದ್ಮೇಲೆ ತಾನೆ ಅವನಿಗೆ ಜವಾಬ್ದಾರಿ ಹುಟ್ಟಿದ್ದು. ಅದೇ ಅವನನ್ನ ಬೆಳೆಸುತ್ತೆ ಬಾನು. ಆದ್ರೂ ರೀ, ವಿಜಿ ಏನೇ ಆಸೆ ಪಟ್ಟರು ಇಲ್ಲ ಅಂದವಳಲ್ಲ ನೀನು. ಇದಕ್ಕೆ ಯಾಕೆ ಇಷ್ಟೊಂದು ಹಿಂದೇಟ್ ಆಗ್ತಾ ಇದೆಯಾ ನೀನು? ನಿನ್ನ ಅಣ್ಣ ನುಡ್ದಿರೋ ಭವಿಷ್ಯಕ್ಕೆ ಹೆದರ್ಕೋತಿದ್ಯಾ ನೀನು? ಅಯ್ಯೋ, ಅದನ್ನ ನಾನು ಅವಾಗಲೇ ಮರ್ತೆ ರೀ. ವಿಜಿ ಓದಕ್ಕೆ ತೊಂದರೆ ಆಗಬಾರ್ದು ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಬಾನು, ತೊಂದರೆ ಆಗೋದಕ್ಕೆ ಗೀತಾ ಬಿಡ್ತಾಳ? ಸಂಸಾರ ಅನ್ನೋದು ಸಾಗರನ. ಆದ್ರೆ ಜೊತೆಗೆ ಸರಿಯಾಗಿ ಹುಟ್ಟಾಕೋರಿದ್ರೆ ದಡ ಸೇರ್ಬೋದು. ಗೀತಾ ಇರುವಾಗ ನೀನ್ ಯಾಕೆ ಹೆದರ್ಕೋತಾ ಇದೀಯಾ? ಬಾ 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 ಬಾ.
ಕೂತ್ಕೋ 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 ಕೂತ್ಕೋ. ವಿಜಿ ಇಲ್ಲಿ ಕಾಣಿಸಲ್ವಾ? ಹೌದಲ್ವಾ? ಬಾ ಬಾ ಬಾ. ಗೀತಾ, ಆಗ್ಲೇ ಏನೋ ಒಂದಲ್ಲ ಹೊಡತಿ ಅದು ಇದು ಅಂತ. ನಿಜ, ನೀನು ನನ್ನ ಎದೆಗೆ ಮಾತ್ರ ಹೊಡ್ತೀಯಲ್ಲ, ನಾನೆಲ್ಲದಕ್ಕೂ ನೀನೇ ಹೊಡ್ತಿ. ನಿನ್ನ ಲೆಕ್ಚರರ್ ಏನೋ ನಾನೇ ಮೇಡಮ್ ಅಂತ ಕರಿತೀನಿ, ನಿನ್ನ ಅಪ್ಪಣೆ ಕಾಯ್ತೀನಿ, ನಿನ್ನ ಆಟಕ್ಕೆ ಸೋಲ್ತೀನಿ. ಹಾಗಿದ್ರೆ ಮದ್ವೆ ಆದ್ಮೇಲೆ ಅಮ್ಮೋರ್ ಗಂಡ ಆಗೋ ಪ್ರೋಗ್ರಾಮ್ ಇದೆಯಾ? ಮೊದ್ಲೆಲ್ಲ ಯಾರಾದ್ರೂ ಹೆಂಡತಿ ಮಾತನ್ನ ಕೇಳ್ಕೊಂಡಿದ್ದಿದ್ರೆ ಅಮ್ಮೋರ್ ಗಂಡ ಅಂತ ಹೇಳಿ ನಗ್ತಿದ್ದೆ. ಆದ್ರೆ ಈಗ ನಿನ್ನಂತ ಹೆಂಡತಿ ಸಿಕ್ಕಿದ್ಮೇಲೆ ಅಮ್ಮೋರ್ ಗಂಡ ಆಗಿರ್ಬೇಕು ಅಂತ ನನಗೆ ಅನಿಸ್ತಿದೆ. ಬೆಳಿಗ್ಗೆ ಬೇಗ ಎದ್ದು ನಿನಗಿಷ್ಟವಾದ ತಿನ್ನಿದ್ದು ನಾನೇ ನಿನಗೆ ತಿನ್ನಿಸಿ, ನೀನು ಇಷ್ಟಪಟ್ಟಾಗೆ ನಿನ್ನ ಕೆಲ್ಸಕ್ಕೆ ಕಳಿಸಿ, ಮಧ್ಯಾಹ್ನ ನಾನೇ ಅಡುಗೆ ಮಾಡಿಕೊಂಡು ನಿನಗೆ ಆಫೀಸಿಗೆ ತಂದು ಕೊಡ್ತಾ. ಏ ವಿಜಿ, ಚೀಚಿ ಚೀಚಿ, ಹಾಗೆಲ್ಲ ಚೆನ್ನಾಗಿರಲ್ಲ ವಿಜಿ. ನೀನ್ ಸೇವೆ ಮಾಡಬಾರ್ದು, ನಿನಗೆ ನಾನ್ ಸೇವೆ ಮಾಡಬೇಕು. ಬೆಳಿಗ್ಗೆ ಬೇಗ ಎದ್ದು ನಿನ್ ಕಾಲಿಗೆ ನಮಸ್ಕಾರ ಮಾಡಿ, ನಾನು ಸ್ನಾನ ಮುಗಿಸಿ ತಲೆಗೆ ನೀರು ಗಂಟು ಹಾಕೊಂಡು ಚುಯ್ ಅಂತ ದೋಸೆ ಹಾಕಿ ನಿನ್ನನ್ನು ನಾನೇ ಎಪ್ಸಿ ನಿನಗೆ ತಿಂಡಿ ನಾನೇ ತಿನ್ನಿಸ್ಬೇಕು. ವಿಜಿ, ನೀನು ಆಫೀಸ್ಗೆ ಹೋಗ್ಬೇಕಾರೆ ನನ್ನ ಬಾಗ್ಲಲ್ಲಿ ನಿಂತು ಬಾಯಿ ಅಂತ ಕೈ ಬೇಯಿಸ್ಬೇಕು. ಅಷ್ಟೇ ಅಲ್ಲ ವಿಜಿ, ನಿನ್ನ ಆಫೀಸ್ಗೆ ಮಧ್ಯಾಹ್ನದ ಊಟ ನಾನೇ ಕಳಿಸ್ಬೇಕು. ಊಟದ ಡಬ್ಬಿಲಿ ಒಂದು ಪುಟ್ಟದಾದ ಪ್ರೇಮ ಪತ್ರನ ಬಚ್ಚಿಡ್ಬೇಕು. ಸಂಜೆ ನೀನು ಎಷ್ಟೊತ್ತು ವಾಪಸ್ ಬರ್ತೀಯೋ ಅಂತ ದಾರಿ ಕಾಯ್ತಾ ನಿಂತಿರ್ಬೇಕು. ಹಲೋ ಹಲೋ ಹಲೋ, ಟಿಪಿಕಲ್ ಹೆಂಡತಿ ಥರ ಆಡಬೇಡ. ಏನು ಬರ್ಕೊಂಡಿದ್ಯಾ ಹೆಂಡ್ತಿನೇ ಗಂಡ ಸೇವೆ ಮಾಡಬೇಕು ಅಂತ? ಗೀತಾ, ನಾನು ನಿನ್ನ ಸೇವೆ ಮಾಡ್ತೀನಿ.